ನೀವೇನಾದರೂ 15,000 ರೂಪಾಯಿ ಟೈಟ್ ಬಜೆಟಲ್ಲಿ ಒಂದು ಒಳ್ಳೆ 4K ವಿಡಿಯೋ ರೆಕಾರ್ಡಿಂಗ್ ಇರುವಂತಹ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಲಾವಾ ಬೋಲ್ಟ್ N1 5G ಮಾಡಲು ಇದು 2025ರಲ್ಲಿ ಲಾಂಚ್ ಆಗಿರೋ ಮೊಬೈಲು. ಸೊ ಇದರ ಪ್ರೈಸ್ ಬಂದ್ರೆ ಹತ್ರ 6,800ರಿಂದ 7,500ವರೆಗೂ ಇದೆ. ರೇರ್ ಕ್ಯಾಮ್ರಾ ಬಂದು 13MP ಮತ್ತೆ 50MP. ಸೊ ಮ್ಯಾಕ್ಸಿಮಮ್ 4Kನ 30 FPS ಅಲ್ಲಿ ಶೂಟ್ ಮಾಡ್ಬೋದು. ಮೋಟೋ G35 ಅಂತ ಹೇಳಿ ಇದರ ಪ್ರೈಸ್ ಬಂದು 9,999 ರುಪೀಸ್ ಇದೆ. ಮತ್ತೆ ಇದು ಆಂಟಿಟು ಬೆಂಚ್ ಮಾರ್ಕ್ ಬಂದು ಹತ್ರ 4 lakh ವರೆಗೂ ಇದೆ. ರ್ಯಾಮ್ ಬಂದು 6GB ಇದೆ ಮತ್ತೆ ಇಂಟರ್ನಲ್ ಸ್ಟೋರೇಜ್ ಬಂದು 128GB ಇದೆ. 6.72 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ. ಅದು 10MP ಪ್ಲಸ್ 8MP ಎರಡು ಡುವಲ್ ಕ್ಯಾಮ್ರಾ ಇದೆ. 4K 30 FPS ವರೆಗೂ ರೆಕಾರ್ಡ್ ಮಾಡಬಹುದು. 5000 mAh ಬ್ಯಾಟರಿ. ಇನ್ಫ್ಲಿಕ್ಸ್ ಹಾಟ್ 65G ಅಂತಿದೆ. 2025 ಲಾಂಚ್ ಆಗಿರೋದು. ಮೀಡಿಯಾಟೆಕ್ ಡಿಮೆನ್ಸಿಟಿ 7020 ಇರೋದು. 6GB ಇದೆ. ಅದಲ್ಲದೆ 6.7 ಇಂಚ್ ಫುಲ್ HD ಪ್ಲಸ್ ಇದೆ. ರಿಫ್ರೆಶ್ ರೇಟ್ ಬಂದು 120 Hz. ಬ್ಯಾಕ್ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಇದೆ. ಫ್ರಂಟ್ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್ ಇದೆ. ಓಕೆನಾ 30 FPS ವರೆಗೂ ರೆಕಾರ್ಡ್ ಮಾಡಬಹುದು. ಟೋಟಲ್ 5200 mAh ಬ್ಯಾಟರಿ ನಿಮಗೆ ಸಿಗುತ್ತೆ ಇದರಲ್ಲಿ. ಇದು ಗೇಮಿಂಗ್ ಓರಿಯೆಂಟೆಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಪೋಕೋ M7 Pro 5G ಮಾಡಲ್ ನಿಮ್ಗೆ 2024ರಲ್ಲಿ ಲಾಂಚ್ ಆಗಿರೋದು. ಮೀಡಿಯಾಟೆಕ್ ಡಿಮೆನ್ಸಿಟಿ 7025 ಅಲ್ಟ್ರಾ ಯೂಸ್ ಮಾಡ್ತಿರೋದು. 6GB ರ್ಯಾಮ್ ಮತ್ತೆ 128 ಇಂಟರ್ನಲ್ ಮೆಮೊರಿ ಜೊತೆ 6.67 ಇಂಚಸ್ ಅಮೋಲೆಡ್ ಡಿಸ್ಪ್ಲೇ ಸಿಗುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸಿಂಗ್ ಇರುವಂತಹ 50MP ಬ್ಯಾಕ್ ಕ್ಯಾಮ್ರಾ. ಫ್ರಂಟ್ ನೀವು 60MP ಇಂದ ಫೋಟೋ ಮತ್ತು ವಿಡಿಯೋನ ರೆಕಾರ್ಡಿಂಗ್ ಮಾಡ್ಕೋಬಹುದು. 5110 mAh ಬ್ಯಾಟರಿ ಸಿಗುತ್ತೆ ಇದ್ರ ಜೊತೆ. IQ Z10X ಅಂತ ಹೇಳಿ. ಸೊ ಇದು ಅಗೇನ್ 2025 ಲಾಂಚ್ ಆಗಿರೋದು. ಇದು ಡಿಮೆನ್ಸಿಟಿ 7300 ಇರೋದು. ರ್ಯಾಮ್ ಬಂದು 6GB ಇದೆ. ಇಂಟರ್ನಲ್ ಸ್ಟೋರೇಜ್ ಬಂದು 128GB ಇರೋದು. 6.77 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಸಿಗುತ್ತೆ. 120 Hz ಡಿಸ್ಪ್ಲೇ ರಿಫ್ರೆಶ್ ರೇಟ್ ಸಿಗ್ತಾ ಇರೋದು. 50+2 ಮೆಗಾಪಿಕ್ಸೆಲ್. ಸೊ ಡುವಲ್ ಕ್ಯಾಮ್ರಾ ಸಿಗ್ತಾವೆ ನಿಮಗೆ. ಒಂದು 50MP ಮತ್ತೆ ಒಂದು ಇನ್ನೊಂದು 2 ಮೆಗಾಪಿಕ್ಸೆಲ್. ಫ್ರಂಟ್ ನಿಮಗೆ 2 ಕ್ಯಾಮ್ರಾಸ್ ಇದೆ. ಒಂದು 8 ಮೆಗಾಪಿಕ್ಸೆಲ್ ಮತ್ತೆ ಅನದರ್ ಒಂದು 16 ಮೆಗಾಪಿಕ್ಸೆಲ್. ಸೊ 4Kನ 30 FPS ವರೆಗೂ ರೆಕಾರ್ಡ್ ಮಾಡಬಹುದು. 6500 mAh ಬ್ಯಾಟರಿ ನಿಮ್ಗೆ ಸಿಗ್ತಾ ಇರೋದು. Z10X ಪ್ರೈಸ್ ಬಂದು 13,499. ಒಪ್ಪೋ K13X 2025ರಲ್ಲಿ ಲಾಂಚ್ ಆಗಿರೋ ಮೊಬೈಲ್ ನಿಮ್ಗೆ ಸಿಗ್ತಿರೋದು. ಮೀಡಿಯಾಟೆಕ್ ಡಿಮೆನ್ಸಿಟಿ 6300. ರ್ಯಾಮ್ ಅಂತ ಬಂದಾಗ 6GB ಇರುತ್ತೆ. ಇಂಟರ್ನಲ್ ಸ್ಟೋರೇಜ್ 128GB ಇರುತ್ತೆ. 6.67 ಇಂಚ್ ಡಿಸ್ಪ್ಲೇ ಪ್ಲಸ್ ಇದು ಅಗೇನ್ ಇದನ್ನು ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ. 120 Hz ಡಿಸ್ಪ್ಲೇ ರಿಫ್ರೆಶ್ ರೇಟು ಸಿಗುತ್ತೆ. ಬ್ಯಾಕ್ ಕ್ಯಾಮ್ರಾ 50MP ಮತ್ತೆ 2MP. ಸೊ ಟೋಟಲ್ 2 ಕ್ಯಾಮ್ರಾ ಸಿಗ್ತಾವೆ ನಿಮಗೆ. ಅದಲ್ಲದೆ ಫ್ರಂಟ್ ಬಂದು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ವಿವೋ T4X ಅಂತ ಹೇಳಿ. ಸೊ ಈ ಮೊಬೈಲ್ನ 2025ರಲ್ಲಿ ಲಾಂಚ್ ಮಾಡಿರೋದು. 6GB ರ್ಯಾಮ್ ಇದೆ ಮತ್ತು 128 ಇಂಟರ್ನಲ್ ಸ್ಟೋರೇಜ್ ಇದೆ. 7 ಇಂಚ್ ಫುಲ್ HD ಪ್ಲಸ್ ನಿಮಗೆ ಡಿಸ್ಪ್ಲೇ ಸಿಗ್ತಾ ಇರೋದು. ಅದರ ಜೊತೆ ಬ್ಯಾಕ್ ಅಗೇನ್ 2 ಕ್ಯಾಮ್ರಾಸ್ ಇರುತ್ತೆ. ಒಂದು 50MP ಮತ್ತೆ 2MP ಇದೆ. ಫ್ರಂಟ್ ಕ್ಯಾಮ್ರಾ ಬಂದು 16 ಮೆಗಾಪಿಕ್ಸೆಲ್ ಇರೋದು. 30 FPS ನ ರೆಕಾರ್ಡ್ ಮಾಡ್ತಿರೋದು ಬ್ಯಾಕ್. ಸೊ ಟೋಟಲ್ 6500 mAh ಬ್ಯಾಟರಿ ಈ ಮೊಬೈಲ್ ಜೊತೆ ಸಿಗ್ತಿರೋದು.